ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಒಂದು ಹೊಸ ತಿಂಗಳ 2ನೇ ದಿನದಲ್ಲಿ ಬಂದಿದ್ದೇವೆ. ಈ ಸ್ಥಳ ನೋಡಿದ್ದೀರಾ? ಬಹಳ ಸುಂದರವಾಗಿದೆ ಅಲ್ಲ? ಬಹಳ ಸುಂದರವಾಗಿದೆ. ಇದು ಎಲ್ಲಿದೆ ಎಂಬುದಾಗಿ ಅನೇಕರು ಯೋಚನೆ ಮಾಡುತ್ತೀರಲ್ಲ? ಕೇರಳ ರಾಜ್ಯದಲ್ಲಿ ಮೂನಾರ್ ಎಂಬಂತ ಒಂದು ಪ್ರದೇಶ ಇದೆ. ತಮಿಳುನಾಡಿನಿಂದ ಬಹಳ ಹತ್ತಿರ. ಈ ಮೂನಾರ್ಗೆ ಬಂದರೆ ಈ ಬೆಟ್ಟ ಪ್ರದೇಶ, ಎಸ್ಟೇಟ್ಗಳು ಎಲ್ಲವೂ ಕೂಡ ಬಹಳ ಸುಂದರವಾಗಿದೆ. ಮೊಟ್ಟ ಮೊದಲು ಎಸ್ಟೇಟನ್ನು ನಿರ್ಮಿಸಿದಂಥ ಸ್ಥಳ ಎಂಬುದಾಗಿ ಹೇಳುತ್ತಾರೆ. 1873 ಆ ಒಂದು ಸಮಯದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಹಾಗಾದರೆ ನೋಡಿರಿ, ಎಷ್ಟು ದೊಡ್ಡ ಒಂದು ಆಶೀರ್ವಾದ. ಬಹಳ ಸುಂದರವಾಗಿದೆ, ಸಮೃದ್ಧಿಯಾಗಿದೆ. ದೇವರ ಸೃಷ್ಟಿಯೇ ಬಹಳ ಸುಂದರ. ಇದನ್ನು ಹಾಗೆ ನೋಡುತ್ತಾ ಸವಿಯಬಹುದು. ಹೃದಯ ದೇವರನ್ನು ಸ್ತುತಿಸುತ್ತದೆ. ನೀವು ಕೂಡ ರಜೆ ದಿನಗಳಲ್ಲಿ ಈ ರೀತಿಯಾದ ಸ್ಥಳಗಳಿಗೆ ಹೋಗಿ ನೋಡಿರಿ. ದೇವರನ್ನು ಸ್ತುತಿಸಿ ಹರ್ಷಿಸಬೇಕು. ಕುಟುಂಬವನ್ನು ಕರೆದುಕೊಂಡು ಹೋಗಿರಿ. ಫ್ಯಾಮಿಲಿನ 1-2-3 ದಿನ ಕರೆದುಕೊಂಡು ಹೋಗಿ ಈ ರೀತಿಯಾದಂಥ ಸುಂದರವಾದ ಸ್ಥಳಗಳಿದೆಯಲ್ಲ, ಅದನ್ನು ನೋಡಿ ದೇವರನ್ನು ಸ್ತುತಿಸಬೇಕು. ಅದಕ್ಕಾಗಿಯೇ ದೇವರು ಇದನ್ನೆಲ್ಲ ನಮಗೆ ಸೃಷ್ಟಿಸಿದ್ದಾರೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅನ್ನುತ್ತೀರಾ? 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 23ನೇ ವಾಕ್ಯ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಪರಿಪೂರ್ಣವಾಗಿ ಪವಿತ್ರ, ಪರಿಪೂರ್ಣ ಪರಿಶುದ್ಧ. ಕೆಲವರ ಜೀವಿತದಲ್ಲಿ ಒಂದು ಭಾಗದಲ್ಲಿ ಪರಿಶುದ್ಧವಾಗಿರುತ್ತಾರೆ, ಇನ್ನೊಂದು ಭಾಗದಲ್ಲಿ ಪರಿಶುದ್ಧತೆ ಇರುವುದಿಲ್ಲ. ಮನೆಯೊಳಗೆ ಬಹಳ ಪರಿಶುದ್ಧವಾಗಿರುತ್ತಾರೆ, ಹೊರಗೆ ಹೋದರೆ ಅಷ್ಟೇ. ಅಥವಾ ತಾವಿರುವಂಥ ಪ್ರದೇಶದಲ್ಲಿ ತಿಳಿದ ಜನರ ಮಧ್ಯದಲ್ಲಿ ಪರಿಶುದ್ಧವಾಗಿರುತ್ತಾರೆ, ತಿಳಿಯದ ಸ್ಥಳದಲ್ಲಿ ಇಷ್ಟ ಬಂದಂತೆ ಇರುತ್ತಾರೆ. ಆ ರೀತಿ ಅಲ್ಲ ನಮ್ಮ ಜೀವಿತದ ಎಲ್ಲ ಭಾಗದಲ್ಲೂ ಪೂರ್ಣ ಪರಿಶುದ್ಧತೆ. ಸತ್ಯವೇದ ಹೇಳುತ್ತದೆ, ಆತ್ಮ, ಪ್ರಾಣ, ಶರೀರ. ನಮ್ಮಲ್ಲಿ 3 ಭಾಗಗಳು ಇದೆ. ಹೊರಗೆ ನಾವು ನೋಡುವಂಥದ್ದು ಶರೀರವನ್ನು ಮಾತ್ರ. ಒಳಗೆ ನಮ್ಮ ಆತ್ಮ ಮತ್ತು ಪ್ರಾಣ ಇದೆ. ಎಲ್ಲ ಭಾಗದಲ್ಲೂ ಪರಿಪೂರ್ಣ ಪರಿಶುದ್ಧತೆ ಕಾಣಬೇಕು ಎಂಬುದಾಗಿ. ಯಾಕೆಂದರೆ ಯೇಸು ಬೇಗನೆ ಬರಲಿದ್ದಾನೆ. ಆತನ ಬರೋಣದಲ್ಲಿ ನಾವು ಆತನೊಂದಿಗೆ ಒಯ್ಯಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅಂದರೆ ಪರಿಶುದ್ಧತೆ ಬಹಳ ಅವಶ್ಯ. ಬರೀ ಭಕ್ತಿಯಿಂದ ಪರಲೋಕಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ನಾನು ಭಕ್ತಿಯಿಂದ ಇದ್ದೇನೆ, ಚರ್ಚಿಗೆ ಹೋಗುತ್ತೇನೆ, ಕಾಣಿಕೆ ಕೊಡುತ್ತೇನೆ, ಅದರಿಂದ ಹೋಗುವುದಕ್ಕೆ ಆಗುವುದಿಲ್ಲ. ಪರಿಶುದ್ಧತೆ, ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಪರಿಶುದ್ಧತೆ, ಚಿಂತೆಯಲ್ಲಿ ಪರಿಶುದ್ಧತೆ, ಮಾತುಗಳಲ್ಲಿ ಪರಿಶುದ್ಧತೆ, ಜೀವಿತದಲ್ಲಿ ಪರಿಶುದ್ಧತೆ, ಕುಟುಂಬದೊಳಗೆ ಪರಿಶುದ್ಧತೆ, ಬಿಸ್ನೆಸ್ನಲ್ಲಿ ಪರಿಶುದ್ಧತೆ, ಕೆಲಸದಲ್ಲಿ ಪರಿಶುದ್ಧತೆ, ಎಲ್ಲದರಲ್ಲೂ ಪರಿಶುದ್ಧತೆ. ಹೀಗೆಲ್ಲ ಬಾಳುವುದಕ್ಕೆ ಸಾಧ್ಯವಾ? ಅಂದರೆ ಮೊದಲು ನೀವು ಬಯಸಬೇಕು, ನಾನು ಪೂರ್ಣವಾಗಿ ಪರಿಶುದ್ಧವಾಗಿರಬೇಕು. ಯೇಸು ಕ್ರಿಸ್ತನು ಬರುವಾಗ ನಾನು ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕು. ಅದಕ್ಕೆ ಪೂರ್ಣ ಪರಿಶುದ್ಧತೆಯಿಂದಿರಬೇಕೆಂದು ಬಯಸಬೇಕು. 2ನೇದಾಗಿ, ಆತನು ನಮ್ಮನ್ನು ಪರಿಶುದ್ಧ ಮಾಡುವಂಥ ದೇವರು. ನಮ್ಮ ಸ್ವಂತ ಬಲದಿಂದ ಪರಿಶುದ್ಧವಾಗಿ ಬಾಳುವುದಕ್ಕೆ ಆಗದು. ನೀವು ನಂಬಬೇಕು, ಆತನು ನನ್ನನ್ನು ಪೂರ್ಣ ಪರಿಶುದ್ಧ ಮಾಡುವಂಥ ದೇವರು. ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆಂದು ಮುಂದಿನ ವಾಕ್ಯ ಹೇಳುತ್ತದೆ. ಆತನು ನಮ್ಮನ್ನು ಪರಿಶುದ್ಧ ಪಡಿಸುವನು, ಅದನ್ನು ನಂಬಿರಿ, ಆತನನ್ನು ಆಶ್ರಯಿಸಿಕೊಳ್ಳಿ. ನಾನು ಆ ರೀತಿಯ ದೇವರೇ, ನನ್ನಿಂದ ಪರಿಶುದ್ಧವಾಗಿ ಬಾಳುವುದಕ್ಕಾಗದು, ಕಷ್ಟ. ಪಾಪ ತುಂಬಿದ ಲೋಕದಲ್ಲಿ ನೀವು ನನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳಿ ಎಂದು ಆತನ ಕರೆಗಳಲ್ಲಿ ಒಪ್ಪಿಸಿಕೊಡುವುದು. ಆತನು ಸುಂದರವಾಗಿ ನಮ್ಮನ್ನು ಕಾಪಾಡಿ ನಡೆಸುವನು. ಅದಕ್ಕೆ ತಾನೇ ಶಿಲುಬೆಯಲ್ಲಿ ರಕ್ತ ಸುರಿಸಿದನು. ನಮ್ಮನ್ನು ಪರಿಶುದ್ಧವಾಗಿ ಕಾದುಕೊಳ್ಳಲು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದನು. ಆತನ ರಕ್ತದಿಂದ ತೊಳೆದು ರಕ್ತದೊಳಗೆ ಮರೆ ಮಾಡಿಕೊಂಡು ನಮ್ಮನ್ನು ಕಾಪಾಡುವನು. ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ದೇವರೇ, ನನ್ನ ಆತ್ಮ, ಪ್ರಾಣ, ಶರೀರದಲ್ಲಿ ನಾನು ಪೂರ್ಣವಾಗಿ ಪರಿಶುದ್ಧವಾಗಿರಲು ಬಯಸುತ್ತೇನೆ. ನೀವು ನನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳುತ್ತೀರೆಂದು ನಂಬುತ್ತೇನೆ. ಅದಕ್ಕೆ ನನ್ನನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.